ಇಲ್ಲಿಂದ ಹಬ್ಬದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. 9 ಗಂಟೆ ಹತ್ರ ಆಗಿದೆ. ನಾವು ಇವಾಗ ಬಂದಿದ್ದೇವೆ. ಇಲ್ಲಿ ಸುತ್ತಲೂ ನೋಡಿ ಎಷ್ಟು ಜನ ಈಗ ರೆಡಿ ಆಗಿದ್ದಾರೆ ಹಬ್ಬನ ಎಂಜಾಯ್ ಮಾಡೋದಕ್ಕೆ ಅಂತ ಹೇಳಿ. ನೀವು ಒಂದು ಪಾರ್ಕಿಂಗ್ ಅಂತೂ ಕೇಳಲೇಬೇಡಿ, ಫುಲ್ ರಶ್ ಆಗಿದೆ, ಅಷ್ಟೊಂದು ಜನ ಇದ್ದಾರೆ. ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಫುಲ್ ಮಜಾ ಮಾಡೋಣ ಅಂತ ಬಂದಿದ್ದಾರೆ. ನಾವು ಈ ಹಬ್ಬದಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ಇವಾಗ ನಾವು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೇವೆ. ಫುಲ್ಲು ಮೈಕ್, ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಾ ಇದ್ವಾ ಗೊತ್ತಿಲ್ಲ ನನಗೆ. ಫುಲ್ಲು ಲೌಡ್ ಸ್ಪೀಕರ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಎಷ್ಟೊಂದು ಜನ ನೋಡಿ ನೀವೇ. ಇಲ್ಲಿಂದನೇ ಸ್ಟೋರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಹೊಸ ಮದ್ಮಕ್ಳು ಎಲ್ಲ ಬರ್ತಿದ್ದಾರೆ. ನೋಡಿ ಏನು ಬೇಕು ಹೇಳಿ, ಬುಕ್ಸು, ಲೇಡೀಸ್ಗೆ ಇಯರಿಂಗ್ಸು, ಡ್ರೆಸ್ಸು, ತಿಂಡಿ, ಏನು ಬೇಕು ಎಲ್ಲನೂ ಇದೆ. ಯಾವುದಕ್ಕೂ ಕೊರತೆ ಇಲ್ಲ. ಐಸ್ ಕ್ರೀಮ್ ಲವರ್ಸ್ಗೆ ಐಸ್ ಕ್ರೀಮ್ ಅಂಗಡಿ ಅಂತೂ ಹೆವಿ ಇದೆ, ಏನೂ ಯೋಚನೆ ಮಾಡಬೇಕಾಗಿರೋದಿಲ್ಲ. ಕ್ಯೂ ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆ ಕ್ಯೂ ಇದೆ. ಒಂದ್ಸಲ ನೋಡಿ, ಊಟಕ್ಕಿರ್ಬೋದು, ನಿಮಗೆ ಕೆಂಡ ಸೇವೆ ಮಾಡೋಕ್ಕಿರ್ಬೋದು, ಇಲ್ಲ ಅಂದರೆ ಸೇವಾ ರಶೀದಿ ಮಾಡ್ಸೋಕ್ಕಿರ್ಬೋದು, ಎವ್ರಿವೇರ್ ಇಸ್ ಕ್ಯೂ. ಒಂದು ಸ್ವಲ್ಪನೂ ಕಾಲು ಇಡೋಕೆ ಜಾಗನೇ ಇಲ್ಲ. ಎಲ್ಲಿ ಕ್ಯೂ ಇಲ್ಲ ಅಂತಾನೆ ಹುಡ್ಕೋದೇ ಇಲ್ಲಿ ದೊಡ್ಡ ಕೆಲಸ ಆಗಿದೆ. ಅನ್ನ ಸಂತರ್ಪಣೆ ಇದೆ ಅಂತ ನಾವು ಇಲ್ಲಿಗೆ ಬಂದ್ವಿ. ಬಟ್ ತುಂಬ ರಶ್ ಇದೆ. ಮತ್ತು ದೇವಸ್ಥಾನದ ಹಿಂಭಾಗದಲ್ಲಿ ಊಟದ ವ್ಯವಸ್ಥೆ ಇದೆ ಅಂತ ನಮ್ಗೆ ಯಾರೋ ಮಿಸ್ಲೀಡ್ ಮಾಡಿದ್ರು. ಅಲ್ಲೆಲ್ಲ ಸುತ್ತಿ ಬಂದ್ವಿ, ಬಟ್ ಅಲ್ಲಿ ಇಲ್ಲ. ನಮ್ಮ ಥರನೇ ನಿಮಗೂ ಕನ್ಫ್ಯೂಸ್ ಆಗಿ ಈ ರಶಲ್ಲಿ ಹುಡ್ಕೋದು ತುಂಬ ಕಷ್ಟ. ಹೇಗೋ ಅಲ್ಲಿರೋ ಪೊಲೀಸ್ ಅವರು ನಮ್ಗೆ ಸಹಾಯ ಮಾಡಿದ್ರಿಂದ ನಾವು ತಿಳ್ಕೊಂಡು ನಿಮಗೂ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ. ಇದು ಶ್ರೀ ದುರ್ಗಾ ಪರಮೇಶ್ವರಿ ಕಲ್ಯಾಣ ಮಂದಿರ. ಇಲ್ಲಿ ನಿಮಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ನಿಮ್ಗೆ ಎಲ್ಲಿ ಅಂತ ಕನ್ಫ್ಯೂಸ್ ಆಗೋದಾದ್ರೆ ಡೈರೆಕ್ಟ್ ನೀವು ಬರುವಂಥ ಮೇನ್ ರೋಡಲ್ಲೇ ಇದೆ. ಅಲ್ಲಿ ಎದುರುಗಡೆ ನಿಮ್ಗೆ ಕಾಣಿಸ್ತಿರ್ಬೋದು ಶ್ರೀ ಕಾಳಿಕಾಂಬಾ ಜುವೆಲರ್ಸ್ ಅಂತ, ಅದರ ಅಪೋಸಿಟಲ್ಲೇ ಇದೆ. ನೀವು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇದು ನಿಮಗೆ ಸಿಗುತ್ತೆ. ಸೊ ಯಾರು ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಬಂದು ಅನ್ನಪ್ರಸಾದ ಸ್ವೀಕರಿಸಿ ಮನೆಗೆ ಹೋಗಿ. ಬನ್ನಿ, ನಾವು ಸಹ ಒಳಗೆ ಹೋಗೋಣ, ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸೋಣ. ಅಂತೂ ಇಂತೂ ನಮಗೆ ಒಳಗೆ ಹೋಗ್ಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಏನೋ ಲಕ್ಕಿಲಿ ನಾವಿರೋವಂಥ ಜಾಗದಲ್ಲಿ ಸ್ವಲ್ಪ ಆರಾಮಾಗಿ ಬ್ರೀತ್ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಇನ್ನು ಮುಂದೆ ಇರೋರಿಗೆ ಇನ್ನೂ ಜಾಸ್ತಿ ರಶ್. ಈ ವರ್ಷದ ಫೆಬ್ರವರಿ 13ರಂದು ಕೆಂಡ ಸೇವೆ ಅಂದರೆ ಇವತ್ತು ರಾತ್ರಿ 9:30ಯಿಂದ ಮತ್ತು 14ರಂದು ರಥೋತ್ಸವ ಮತ್ತು 15ಕ್ಕೆ ದೀಪೋತ್ಸವ ಮಂದಾರ್ತಿ ಕ್ಷೇತ್ರದಲ್ಲಿ ನಡೆಯಲಿದೆ. ಇಲ್ಲಿ ನೋಡಿ, ನಮ್ಮ ಥರನೇ ವ್ಲಾಗರ್ಸ್ ಇನ್ನೊಬ್ರು ಸಿಕ್ಕಿದ್ದಾರೆ, ಶೆಟ್ಟೀಸ್ ಕಿಚನ್. ಅವರು ನೋಡಿ ಜಿಲೇಬಿನ ಹೇಗೆ ಬಿಡೋದಂತ ಟ್ರೈ ಮಾಡ್ತಾ ಇದ್ದಾರೆ. ಇದು ಒಂಥರ ಚೆನ್ನಾಗಿದೆ ಅಲ್ವಾ ಎಕ್ಸ್ಪೀರಿಯನ್ಸ್. ಯಾರಿಗೆ ಬೇಕೋ ಇವ್ರು ಮಾಡಿರೋ ಜಿಲೇಬಿ ಡಿಫ್ರೆಂಟ್ ಆಗಿರುತ್ತೆ, ನಾಟ್ ನಾರ್ಮಲ್. ಓಕೆ, ಓ ಚೆನ್ನಾಗಿ ಮಾಡ್ತಿದ್ದಾರೆ, ಆದರೆ ಒಂದಕ್ಕೊಂದು ಫುಲ್ ಅಂಟ್ಕೊಂತಿದೆ. ಶ್ರೀ ಕೃಷ್ಣ ಸ್ವೀಟ್ ಸ್ಟಾಲ್ ಅಲ್ಲಿ ವ್ಲಾಗರ್ಸ್ ಎಲ್ಲ ಅವ್ರ ಜಿಲೇಬಿನ ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಸ್ವಾಮಿ ಸುಬ್ರಹ್ಮಣ್ಯನನ್ನ ವರಿಸುವ ಪಣತೊಟ್ಟ ನಾಗಕನ್ನಿಕೆಯೊಬ್ಬಳು ಶ್ರೀ ಕ್ಷೇತ್ರ ಮಂದಾರ್ತಿಯಲ್ಲಿ ನೆಲೆ ನಿಂತದ್ದು ಹೇಗೆ ಗೊತ್ತಾ, ತಿಳ್ಕೊಳ್ಳೋಣ ಬನ್ನಿ. ಹಾಯ್, ನಾನು ನಿಮ್ಮ ಹರ್ಷಿತಾರಾವ್. ಇವತ್ತು ನಾವಿದ್ವಿ ಶ್ರೀ ಕ್ಷೇತ್ರ ಮಂದಾರ್ತಿಯಲ್ಲಿ. ಇಲ್ಲಿನ ಜಾತ್ರಾ ಮಹೋತ್ಸವವನ್ನು ನೋಡೋಣ. ಕುಂಕುಮಾರ್ಚನೆ, ತುಲಾಭಾರ, ಚಂಡಿಕಾ ಹೋಮವನ್ನು ಹೊರತುಪಡಿಸಿ ಯಕ್ಷಗಾನ, ರಂಗಪೂಜೆ ಮತ್ತು ಹರಿವಾಣ ನೈವೇದ್ಯ ಈ ತಾಯಿಗೆ ನೀಡುವಂಥ ವಿಶೇಷ ಪೂಜೆಗಳು. ಈ ಕ್ಷೇತ್ರದ ಯಕ್ಷಗಾನ ಮೇಳವು ಬಡಗು ತಿಪ್ಪಿನ ತುಂಬ ಹಳೆಯ ಯಕ್ಷಗಾನ ಮೇಳವಾಗಿದ್ದು 5 ಯಕ್ಷಗಾನ ಮೇಳಗಳನ್ನು ಹೊಂದಿದೆ ಹಾಗೂ ಹರಕೆ ಆಟಗಳು ಕೂಡ ನಡೆಯುತ್ತದೆ. ಅಷ್ಟೇ ಅಲ್ಲದೆ 15 ವರ್ಷಗಳಿಂದ ಸಾಮೂಹಿಕವಾಗಿ ವಿವಾಹವನ್ನು ಕೂಡ ಮಾಡ್ಕೊತ ಬಂದಿರುವುದು ಈ ಕ್ಷೇತ್ರದ ಪ್ರಖ್ಯಾತಿ. ಕೆಂಡ ಸೇವೆಗೆ ಹೋಗುವಂಥ ದಾರಿ, ಎಷ್ಟೊಂದು ಭಕ್ತಾಭಿಮಾನಿಗಳು ಈ ಥರ ಲೈನಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲಿ ಗೆಂಡ ತುಳಿಯೋರಿಗೆ ಮಾತ್ರ ಅವಕಾಶ. ಅದನ್ನು ನೋಡ್ತೀನಿ ಅನ್ನೋರಿಗೆ, ಕಂಟೆಂಟ್ ಕ್ರಿಯೇಷನ್ ಮಾಡೋರಿಗೆ ಅವರು ಒಳಗಡೆ ಅಲೋ ಮಾಡ್ತಿಲ್ಲ. ಇದುವರೆಗೂ ನಾನು ಲೈವ್ ಆಗಿ ಒಂದ್ಸಲನೂ ಗೆಂಡ ತುಳಿಯೋದನ್ನು ನೋಡಿಲ್ಲ. ಸೊ ನಂದು ಫಾಲೋವರ್ಸಿಗೂ ಸಹ ತೋರಿಸುವ ಅಂತ ಹೇಳಿ ಎಣಿಸಿದ್ದೆ, ಬಟ್ ಇಲ್ಲಿ ಅಲೋ ಮಾಡ್ತಿಲ್ಲ. ಐ ಹೋಪ್ ಈ ವಿಡಿಯೋನ ನೋಡಿಬಿಟ್ಟು ಮುಂದಿನ ವರ್ಷ ಇಲ್ಲಿನ ಕ್ಷೇತ್ರದ ಆಡಳಿತ ಮಂಡಳಿ ಅವರು ಅವಕಾಶ ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಹರ್ಷಿತಾರಾವ್. ಇವತ್ತು ನಾವಿದ್ದೀವಿ ಶ್ರೀ ಕ್ಷೇತ್ರ ಮಂದಾರ್ತಿಯ ಜಾತ್ರಾ ಮಹೋತ್ಸವದಲ್ಲಿ. ಈ ಜಾತ್ರೆಯ ಸುಂದರ ಕ್ಷಣಗಳನ್ನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಗಂಡ ಸೇವೆ ನಡೀತಾ ಇದೆ. ಮುತ್ತೈದೆಯರು ಅವರ ಮಾಂಗಲ್ಯ ಭಾಗ್ಯಕ್ಕಾಗಿ ಇಲ್ಲಿ ಗೆಂಡ ಸೇವೆಯನ್ನು ಮಾಡುವುದು ಇಲ್ಲಿನ ಪ್ರತೀತಿ. ಐಗುಳಿ ಮತ್ತು ಹುಲಿದೇವರ ಎದುರಿನಲ್ಲಿ ಈ ಕೆಂಡ ಸೇವೆಯು ನಡೆಯುತ್ತದೆ. ಕೆಂಡ ಸೇವೆಯನ್ನ ನೋಡ್ಲಿಕ್ಕೋಸ್ಕರ ನಾವು ಕಷ್ಟಪಟ್ಟು ಮೇನ್ ಎಂಟ್ರೆನ್ಸ್ ಅಲ್ಲಿ ಬಿಡದೇ ಇದ್ರು ಕೂಡ ಬೇರೆ ದಾರಿಯಲ್ಲಿ ಕಷ್ಟಪಟ್ಟು ಬಂದು ಈ ವಿಡಿಯೋಸ್ನ ನಿಮಗೆ ರೀಚ್ ಮಾಡ್ಬೇಕಂತ ಶೂಟ್ ಮಾಡ್ತಾ ಇದ್ದೀನಿ. ಓ ಗಾಡ್, ಇಸ್ ಟೂ ಟೆರಿಫಿಕ್. ಈ ಕ್ಷೇತ್ರದಲ್ಲಿ ಆದಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಿಯು ಇದ್ದು ಪ್ರತಿದಿನವೂ
ಅನ್ನದಾಸೋಹ ನಡೆಯುತ್ತೆ. ಮತ್ತೆ ಹತ್ತಿರದ ಶಾಲೆ ಕಾಲೇಜುಗಳಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಪ್ರತಿದಿನ ಮಾಡ್ತಾರೆ. ನಾವಿವಾಗ ದೇವರ ಮುಂದೆ ಇದ್ದೇವೆ. ನೀವೀಗ ನೋಡ್ಬೋದು, ಇದು ಆದಿ ಸ್ಥಳ ಸುಬ್ರಹ್ಮಣ್ಯ ಅಂತ. ನನ್ನ ಹಿಂದೆ ನೋಡಿ ಕೆಂಡೆ ಸೇವೆಗೆ ನೋಡ್ಲಿಕ್ಕೆ ಇರುವಂತ ಜನ, ಆ ಕಡೆಯಿಂದ ನೋಡಕ್ ಬಿಡ್ತಿಲ್ಲ ಅಂತ ಎಷ್ಟು ಜನ ಕಷ್ಟಪಟ್ಟು ನೋಡಿ ಇರೋ ಸಣ್ಣ ಸ್ಪೇಸ್ ಅಲ್ಲಿ ಎಷ್ಟು ಇಣಕಿ ನೋಡ್ತಿದ್ದಾರೆ ನೋಡಿ. ಬಟ್ ಇವ್ರಿಗೆ ನೋಡ್ಲಿಕ್ಕೆ ಅವಕಾಶ ಇಲ್ಲ, ಅದು ಮಾತ್ರ ಒಂದು ಬೇಜಾರಿನ ವಿಷಯ. ಈ ಕ್ಷೇತ್ರದ ಅತಿ ದೊಡ್ಡ ವಿಶೇಷ ಅಂದ್ರೆ ನಾಗದೇವರನ್ನ ಪ್ರತಿನಿಧಿಸುವ ಹುತ್ತ ಇದ್ದು, ಈ ಹುತ್ತವು ಪ್ರತಿ ವರ್ಷ 1.5 ಅಡಿಗಳಷ್ಟು ಬೆಳೆಯುತ್ತೆ. ದೇವಸ್ಥಾನದ ನಿರ್ಮಾಣ ಸಮಯದಲ್ಲಿ ಭಕ್ತಿಯಿಂದ ದೇವಿಯನ್ನ ಬೇಡಿದಾಗ ಆ ಹುತ್ತ ತಾನಾಗಿ ತುಂಡಾಗಿ ಬಿದ್ದು ಮತ್ತೆ ಅದರ ಬೆಳವಣಿಗೆಯನ್ನ ನಿಲ್ಲಿಸಿದೆ ಅಂತ ಹೇಳುವಂತ ಮಾತನ್ನ ಜನರ ಬಾಯಿಂದ ನಾವು ಕೇಳ್ತಿದ್ದೇವೆ. ಇವಾಗ ಆ ವಲ್ಮಿಕ ಅಂದ್ರೆ ಹುತ್ತ ಕೂಡ ನೀವು ದೇವಸ್ಥಾನದ ಒಳಗಡೆ ಇವಾಗ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಅದಕ್ಕೆ ಪ್ರೋಕ್ಷಣೆಯನ್ನ ಪೂಜೆಯ ಸಮಯದಲ್ಲಿ ಮಾಡ್ತಾರೆ. ಇವಾಗ ಗಂಟೆ 10:30. ಇನ್ನ ಜನರದ್ದು ಒಳಗಡೆ ದೇವರನ್ನ ನೋಡುವಂತ ದರ್ಶನ ಮಾಡುವಂತಹ ಕ್ಯೂ ಇನ್ನೂ ಮುಗ್ದಿಲ್ಲ. ಇಷ್ಟು ಜನ 10:30 ರಾತ್ರಿಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವೆಣಿಸಿ ಈ ದೇವರ ಶಕ್ತಿ ಯಾವ ಮಟ್ಟಿಗೆ ಇದೆ ಅಂತ ಹೇಳಿ. ಈ ದೇವರನ್ನ ನಂಬಿ ಎಷ್ಟು ಭಕ್ತಾಭಿಮಾನಿಗಳು ಇಷ್ಟು ಸಮಯದಲ್ಲಿ ಕೂಡ ಕಾಯ್ತಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್. ಈ ಕ್ಷೇತ್ರದ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ. ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸಾಧ್ಯ ಆದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ತಪ್ಪದೆ ನೋಡ್ತಾ ಇರಿ. ಥ್ಯಾಂಕ್ ಯು.